Hi guys, welcome back to my YouTube channel. ಇವತ್ತು ಏನು ವಿಡಿಯೋ ಅಂತ ಅಂದರೆ ನಮ್ಮ ಕಸಿನ್ ಸಿಸ್ಟರ್ದು ಇವತ್ತು ಎಂಗೇಜ್ಮೆಂಟ್ ಇದೆ. ಹಾಗಾಗಿ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ಎಂಗೇಜ್ಮೆಂಟ್ಗೆ ಅಂತಲೇ ನನ್ನ ಫ್ರೆಂಡ್ ಹತ್ರ ನಿನ್ನೆ ಮೆಹಂದಿ ಬಿಡಿಸ್ಕೊಂಡೆ ಕಾಲೇಜಲ್ಲಿ. ಇವಾಗ ಬನ್ನಿ ಗೈಸ್ ಹೋಗೋಣ, ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಮೆಹಂದಿ. ಇವಾಗ ಕನ್ವೆನ್ಷನಲ್ ಹತ್ರ ಬಂದ್ವಿ ನಾವಲ್ಲಿ ಹೋಗಿ ತಿಂಡಿ ಮಾಡಿಕೊಂಡು ಆಮೇಲೆ ಮೇಲೆ ಬಂದ್ವಿ. ಇಲ್ಲಿ ಇವಾಗ ಫಸ್ಟ್ ಕಾಸ್ಟ್ಯೂಮಲ್ಲಿ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವ. ನೆಕ್ಸ್ಟ್ ಕಾಸ್ಟ್ಯೂಮ್ ಯಾವುದು ಅಂತ ನಾನು ನಿಮಗೆ ಆಮೇಲಿಂದ ತೋರಿಸ್ತೀನಿ. ಇವಾಗ ಫಸ್ಟ್ ಕಾಸ್ಟ್ಯೂಮಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಫೋಟೋಸ್ ತೆಗೆಸ್ಕೊತಾ ಇರ್ಬೇಕಾದ್ರೆ ಮಂಗಳಮುಖಿ ಅವ್ರು ಬಂದಿದ್ರು. ಹಾಗೆ ನಮ್ಮ ಅಕ್ಕಗೂ ಭಾವಾಗೂ ಆಶೀರ್ವಾದ ಮಾಡ್ತಾಯಿದ್ರು. ನಾನು ಯಾಕೆ ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ಅದರಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದರು. ಹಾಗಾಗಿ ನಾನು ಮಾತಾಡೋದೇನು ಕೇಳಿಸ್ತಾ ಇರಲಿಲ್ಲ ಅಲ್ಲಿ, ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ಗೋಲ್ಡ್ ಮಂಜೂರ್ ಬಂದಿದ್ದಾರೆ. ಮಂಜಣ್ಣ ಮಂಜಣ್ಣ ಏ ಮಂಜಣ್ಣ ಏ ಮಂಜಣ್ಣ ನೋಡಿ, ನಮ್ಮ ಸೊಸೆ ಬಂದಿದ್ದಾಳೆ, ನಮ್ಮ ಅಕ್ಕ ಬಂದಿದ್ದಾರೆ, ನಮ್ಮ ಆಶಾಕ್ಕ. ಗೈಸ್ ಇವಾಗ ರಿಂಗ್ ಎಲ್ಲ ಎಕ್ಸ್ಚೇಂಜ್ ಆಗಿದೆ. ಇವಾಗ ಶಾಸ್ತ್ರ ಮಾಡ್ತಾ ಇದ್ದಾರೆ. ರಿಂಗ್ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ನಾವು ಇರಲಿಲ್ಲ, ಮತ್ತು ವಿಡಿಯೋನು ಮಾಡ್ಕೊಂಡಿಲ್ಲ ಯಾರೂ. ನಾವು ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿ ಮಠ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಬರೋ ಅಷ್ಟೊತ್ತಿಗೆ ರಿಂಗ್ ಎಲ್ಲ ಎಕ್ಸ್ಚೇಂಜ್ ಮಾಡಿದ್ರು. ಇವಾಗ ಶಾಸ್ತ್ರ ಮಾಡ್ತಾ ಇದ್ದಾರೆ. ಗೈಸ್ ಇವಾಗ ನಮ್ಮ ಅಮ್ಮ ಶಾಸ್ತ್ರ ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕ ಮತ್ತು ನಮ್ಮ ಭಾವಾಗೆ. ಗೈಸ್ ಇವಾಗ ಶಾಸ್ತ್ರ ಎಲ್ಲ ಮಾಡಾಯಿತು. ಇವಾಗ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ ಸೆಕೆಂಡ್ ಕಾಸ್ಟ್ಯೂಮಲ್ಲಿ. ಗೈಸ್ ನೋಡಿ, ಇವರು ನಮ್ಮ ಬಿಟ್ಟು ಊಟಕ್ಕೆ ಕೂತಿದ್ದಾರೆ. ಎಲ್ಲ ಹೆಂಗೆ ತಿಂತಾ ಇದ್ದಾಳೆ ನನ್ನ ಬಿಟ್ಟು ಊಟನ. ಇವರೆಲ್ಲ ಊಟ ಮಾಡ್ತಿದ್ದಾರೆ. ಚಿರುನು ಊಟ ಮಾಡ್ತಿದ್ದಾನೆ. ಚಿರು, ನನ್ನ ಬಿಟ್ಟು ಊಟ ಮಾಡ್ತಿದ್ಯಲ್ಲ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಬರಿ ನಾನೇ ಯಾವಾಗ ಬೇಡ ಅಂದೆ. ತಿನ್ನಿ ನಾವು ಆಮೇಲೆ ಊಟ ಮಾಡ್ತೀವಿ. ಗೈಸ್ ನೋಡಿ, ಇವರೆಲ್ಲ ನನ್ನ ಬಿಟ್ಟು ಊಟ ಮಾಡ್ಕೊ ಬಂದಿದ್ದಾರೆ. ಇವರು ಅಷ್ಟೇ, ಇವ್ರಿಗೆ ನಾಳೆ ಎಕ್ಸಾಮ್ ಇದೆ, ಹಾಗಾಗಿ ಇವರು ನನ್ನ ಬಿಟ್ಟು ಊಟ ಮಾಡ್ಕೊ ಬಂದಿದ್ದಾರೆ. ನಾನು ಅಲ್ಲಿಂದ ಹೋಗ್ಬೇಕು ಊಟಕ್ಕೆ. ನೋಡಿ ಗೈಸ್, ನೋಡಿ ಫೋಟೋ ಬೇರೆ ತೆಗಿಬೇಕಂತ ನಾನು. ಇವ್ ನೋಡಿ ಹೆಂಗಾಡ್ತಿದ್ದಾನೆ ಆಗ್ಲಿಂದ. ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡು. ತೋರ್ಸು ಮುಖನ. ನೋಡಿ ಇವ್ನು ಇವಾಗ ಬಂದಿದ್ದಾನೆ, ಕಾಣಿಸ್ತಿಲ್ಲ ಕೋಬ್ರಾ. ಇವತ್ತಾನೆ ಊಟ ಮಾಡೋಕ್ಕೆ ಅಂತ ಬಂದೆ. ನಮ್ಮ ಅಕ್ಕ ಊಟ ಮಾಡ್ಕೊಂಡು ಹೋದ್ದು, ಎಕ್ಸಾಮ್ ಇತ್ತು ಅಂತ. ಇವಾಗ ನಮ್ಮ ಅಕ್ಕ ಸಿಂಗಲ್ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು. ನೋಡಿ ಗೈಸ್, ನಮ್ಮ ಅಣ್ಣವ್ರು ಹೊಸ ಕಾರ್ ತಗೊಂಡಿದ್ದಾರೆ. ಸ್ವೀಟ್ ಕೊಡಿಸಿ ಅಂದರೆ ಕೊಡಿಸ್ತಿಲ್ಲ. ಎಲ್ಲಿ ಮಂಜಣ್ಣ 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 ಏ ಮಂಜಣ್ಣ ಮಂಜಣ್ಣ. ಓ, ನಾವು 5 kg ಕಿಂಡಲ್ ಅಲ್ಲ, 5 kg ಎಲ್ಲ ತಿನ್ನಲ್ಲ. ಒಂದೇ ಕೆಜಿ ಒಂದೇ ತಿನ್ನೋದು ನಾವು. 1 kg ಅಲ್ಲ, ಒಂದೇ ಒಂದು ಸ್ವೀಟು. ನೋಡಿ ನಮ್ಮ ಆಂಟಿ ಇವರು ಕಾರ್ ತಗೊಂಡವ್ರೆ, ಸ್ವೀಟ್ ಕೊಡ್ತಾಯಿಲ್ಲ ನಮಗೆ ಯಾರು. ನೆನ್ನೆ ನಮ್ಮೂರಲ್ಲಿ ಗಣಪತಿದು ಅನ್ನದಾನ ಇತ್ತು, ಅಲ್ಲಿಗೆ ಹೋಗಿದ್ವಿ. ಇವರು ನಮ್ಮನ್ನು ಕರೆದೇ ಇಲ್ಲ. ನಮ್ಮೂರಲ್ಲಿ ನಾವು ಹೋಗ್ಬೇಕಲ್ವಾ, ಹಾಗಾಗಿ ಹೋಗಿದ್ವಿ. ಇವ್ರು ನಮಗೆ ಕರೆದೇ ಇಲ್ವಲ್ಲ ಹೋಗೋಕ್ಕೆ. ಇವಾಗ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತವ್ರೆ ಇವರು. ಹೇಳು ಏನಾದ್ರು, ಹೇಳಿ ಏನಾದ್ರು. ಕಾರ್ ತಗೊಂಡೈತೆ, ಹೆಂಗೈತೆ ಕಾರು? ಸೂಪರ್. ಹಾಂ
ನಮ್ಮ ಆಂಟಿ ನನ್ನ ಮಾಡು ಅಂತ ನಿಂತಿದ್ದಾರೆ. ಹಾಯ್ ಮಾಡಿ. ಹ್ಞೂ ಅಲ್ಲಿ ನೋಡಿ ಮುಂದೆ ಹೆಂಗೆ ಕೂತಿದ್ದಾರೆ ಅಂತ. ಇದೇ ಫಸ್ಟ್ ಟೈಮ್ ನಾನು ಕಾರ್ ನೋಡ್ತಿರೋದು. ಅಂದರೆ ಬೇರೆ ಕಾರ್ ನೋಡಿದ್ದೀನಿ, ನಮ್ಮ ಅಣ್ಣವ್ರ ಕಾರ್ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನೋಡಿ ಹಾಯ್ ಗುಂಡ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ನೋಡಿ ಗಾಯ್ಸ್, ಇವನು ನಮ್ಮ ಆಂಟಿಯವರ ಮಾವನ ಮಗ, ಇವಳು ಶಮ ಅಂತ. ಹಾಯ್ ಮಾಡು ಶಮ, ಹಾಯ್ ಮಾಡು. ಹಾಯ್ ಗೈಸ್, ಚೆನ್ನಾಗಿದೆ ಬೈಕ್ ಅಂತಿದ್ದೀನಿ, ಕಾರು. ನಮ್ಮ ಅಣ್ಣ ಈಗ ಈ ಸನ್ ರೂಫ್ ಎಲ್ಲ ಓಪನ್ ಆಗ್ತಾ ಇದೆ ನಮ್ಮ ಅಣ್ಣವ್ರ ಕಾರಲ್ಲಿ. ನಮ್ಮ ಅಣ್ಣ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಇವಳು ಇದನ್ನು ಮುಡ್ತಾ ಇದ್ದಾಳಂತೆ, ಹೇಳ್ತಾ ಅವ್ರೆ ಬಿಡ ಮಳೆ ಬರುತ್ತೆ ಅಂತ. ಚೆನ್ನಾಗಿದೆ ಗೈಸ್ ಕಾರು. ನಾವು ತೊಗೋಬೇಕು ಆದರೆ ಇವಾಗಲೇ ತೊಗೊಳಲ್ಲ. ಬಂದು ಅತ್ತಿ ಎಲ್ಲ ನೋಡಿ, ನಮ್ಮಪ್ಪ ಕೂತಿದ್ದಾರೆ, ಓಡಿಸ್ತಾ ಅವ್ರೆ ನಮ್ಮಪ್ಪ. ನೋಡಿ ಇವರು ನನ್ನ ಬ್ಲಾಗಲ್ಲಿ ತೋರಿಸ್ಬೇಡ ಅಂತಾರೆ. ಸಂದು ಏನಕ್ಕೆ ಕೇಳಿ ಗೈಸ್, ಅವ್ರ ಫೇಸ್ನ ತೋರಿಸ್ಬೇಡ ಅಂತಾರೆ. ಸೈಡ್ ಬರಲ್ಲ ನಾವು ಗೈಸ್. ನೋಡಿ ನಮ್ಮ ಅಪ್ಪ ಕೂತಿದ್ದಾರೆ, ಓಡಿಸ್ತವ್ರೆ. ನಮ್ಮ ಅಪ್ಪಂಗೆ ಓಡ್ಸಕ್ಕೆ ಬರಲ್ಲ, ಸುಮ್ಮನೆ ಕೂತವ್ರು ಅಷ್ಟೇ. ಹ್ಞೂ ಹೊಡಿತಿದ್ದೀನಿ. ನಮ್ಮ ಅಪ್ಪ ಒಂದು ಬಿಡ್ಸುತ್ತೆ ಈಗ ಸದ್ಯದಲ್ಲಿ. ಎಲ್ಲ ಮುಗಿಸಿ ಇವಾಗ ಇವ್ರ ಮನೆಗೆ ಹೋಗ್ತವ್ರೆ. ಮಧು ಅಣ್ಣ ಇವ್ರನ್ನ ಕಳಿಸ್ತಾ ಇದೀವಿ, ಇನ್ನೂ ಅಲ್ಲಿ ಊಟ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಮತ್ತೆ ನಮ್ಮ ಬಾವ. ಇವಾಗ ಇವ್ರು ಹೋಗ್ತಾ ಇದ್ದಾರೆ, ನಮ್ಮ ಅಜ್ಜಿ. ಇವಾಗ ನಮ್ಮ ಮಧುವಣ್ಣ ಬೈಕಲ್ಲಿ ಹೋಗ್ತಾರೆ, ಇವರೆಲ್ಲ ಕಾರಲ್ಲಿ ಹೋಗ್ತಾ ಇದ್ದಾರೆ. ಜಾಗ ಆಗಲ್ಲ ಅವ್ರು ಎಲ್ಲರಿಗೂ, ಅದಕ್ಕೇ ಇವ್ರು ಬೈಕ್ ತಂದಿದ್ದಾರೆ ಬರಬೇಕಾದ್ರೆ. ಅದಕ್ಕೆ ಹೋಗ್ತಾವ್ರೆ ಇವರು. ಬಾಯ್ ಬಾಯ್. ನಮ್ಗೆ ಅಂಗಡಿ ಬರ್ತವ್ರು ನೋಡಿ ಅಲ್ಲಿ. ಬಾಯ್ 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 ಬಾಯ್. ನೋಡಿ ಇವರಿಬ್ರು ಹೋಯ್ತಾ ಇಲ್ಲ ಇವರು. ನೋಡಿ 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 ಬರೀ ಹಿಂಗೆ ಹೊಡೆದಾಡೋದು ಇವ್ರು. ನೋಡಿ ಬರೀ ಹೊಡೆದಾಡೋದೇ ಇವ್ರಿಬ್ರು. ಬರೀ ಇಂಥದೆಯ. ಹೌದಾ, ಅಣ್ಣ ತಂಗಿ ಅಂದ್ರೆ ಈ ಥರ ಹೊಡೆದಾಡಬಾರ್ದು ಸಂದು. ಇಲ್ಲ ಬಾಯ್ ಬಾಯ್. ಊಟ ಎಲ್ಲ ಆಯ್ತು, ಇವಾಗ ಕಿಚನ್ ಕ್ಲೀನ್ ಮಾಡ್ತಾ ಇದ್ದಾರೆ. ಊಟ ಎಲ್ಲ ಆಗಿ ಎಲ್ಲರೂ ಇವಾಗ ಮನೆಗೆ ಹೊರಡಕ್ಕೆ ಅಂತ ಆಚೆ ಬಂದಿದ್ದಾರೆ. ಇವಾಗ ಹೋಗ್ತಾ ಇದೀವಿ. ನಮ್ಮ ಆಟೋದಲ್ಲಿ ಹೋಗ್ತಾ ಇದ್ದಾರೆ, ಇಷ್ಟು ಜನ ನಮ್ಮ ಆಟೋದಲ್ಲಿ ಹೋಗ್ತಾ ಇದ್ದಾರೆ. ಇವಾಗ ನಾನು ಮತ್ತೆ ನಮ್ಮ ಮೀನಕ್ಕ ನಮ್ಮ ಗಂಗಣ್ಣವ್ರ ಆಟೋದಲ್ಲಿ ಹೋಗ್ತೀವಿ. ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಇಲ್ಲೇ SLG ಬೇಕ್ರಿ ಇದೆ, ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ, ಅದ್ರ ಎದುರುಗಡೆ ಬಂದರೆ ಚೌಟ್ರಿ. ಇಲ್ಲೊಂದು ಮದುವೆ ಆಗ್ತಿತ್ತು ಆ ಕಡೆ. ಗೈಸ್ ಫೈನಲಿ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಆಗಿದೆ. ಹ್ಯಾಪಿನಾ? ಹ್ಯಾಪಿ, ಕಂಗ್ರ್ಯಾಚುಲೇಷನ್. ಬಾವುಗೂ ಹೇಳ್ಬಿಡಿ. ಹಾಂ ಆಯ್ತು, ಅವ್ರಿಗೆ ಹೇಳ್ದೆ ಯಾವಾಗಲೇ. ಬಾಯ್. ನೋಡಿ ಎಂಗೇಜ್ಮೆಂಟ್ ರಿಂಗ್ ನಮ್ಮ ಅಕ್ಕೊಂದು. ಇವಾಗ ನಮ್ಮ ಬಾವು ಮತ್ತೆ ನಮ್ಮ ಮೀನಕ್ಕ ನಮ್ಮ ಗಂಗಣ್ಣನ ಆಟೋದಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ತಾನೇ ಮನೆಗೆ ಬಂದೆ. ಮೇಕಪ್ ಎಲ್ಲ ರಿಮೂವ್ ಮಾಡಿ ಸಿಗ್ತೀನಿ ಗೈಸ್. ಅಲ್ಲೆಲ್ಲ ಓಡಾಡಿ ಟಯರ್ಡ್ ಆಗಿದೆ, ಹಾಗಾಗಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಮೇಲೆ ಬಂದೆ. ಗಣಪತಿ ಬಿಡ್ತಾ ಇದ್ದಾರೆ ಇವತ್ತು ನಮ್ಮೂರಲ್ಲಿ, ಹಾಗಾಗಿ ನೋಡೋಣ ಅಂತ ಮೇಲೆ ಬಂದಿದ್ದೀನಿ. ಕೆಳಗಡೆಯಿಂದ ಬಂದೆಲ್ಲ ಸುಸ್ತಾಯ್ತೈತೆ ಸ್ವಲ್ಪ. ನೋಡಿ ನಮ್ಮಮ್ಮ ಗಿಡಗಳು ಬೆಳೆಸಿದ್ದಾರೆ. ನೋಡಿ ಇಲ್ಲಿ ಇವಾಗ ನಮ್ಮ ಅಕ್ಕ ನೀರು ಹಾಕಿದ್ದಾಳೆ ಗಿಡಕ್ಕೆಲ್ಲ. ಎಲ್ಲ ಗಿಡಗಳು ಬೆಳೆಸಿದ್ದಾರೆ, ಆವಾಗಲೇ ತೋರಿಸಿದ್ದೀನಿ ನಿಮಗೆ ಲಾಗಲ್ಲಿ. ನೋಡಿ ಯಾವ ಥರ ಬೆಳೆಸಿದ್ದಾರೆ ಅಂತ. ದಿನ ಗೈಸ್ ಇದರಲ್ಲಿ ಒಂದು 5-6 ಆದರೂ ಬಿಡ್ತವೆ ಗೈಸ್. ದಿನ ಪೂಜೆಗೆ ಆಗುತ್ತೆ ನಮಗೆ. ಹಾಂ 10 ಆದರೂ ಬಿಡುತ್ತೆ, 10 ಮೇಲೆ ಬಿಡುತ್ತೆ ಹೂವು. ಆರಾಮಾಗಿ ವಾರ ಮಾಡ್ಕೊಬೋದು. ವಾರಕ್ಕೆ ನಾವು ಶುಕ್ರವಾರ ತರ್ತೀವಿ, ಆದ್ರೂ ಇದಕ್ಕೆ ಕಳ್ಸೋಕ್ಕೆಲ್ಲ ಮುಡ್ಸೋಕ್ಕೆ ಇಲ್ಲಿ ತೊಗೊತೀವಿ. ನೋಡಿ ಗೈಸ್, ಇದು ನಮ್ಮ ಊರು ಹೊಸಕೊಪ್ಲು. ನಾನು ಹುಟ್ಟಿದ ಈ ಊರು, ಮಾತು ಕಲಿತ ತವರೂರು. ಹಾಸನ್. ನಮ್ಮ ಬಾಸ್ ನೋಡಿ ಅಲ್ಲಿ, ಬಾಸ್ ನೋಡಿ ಅಲ್ಲಿ ಬಂದಿದೆ ಗಣಪತಿ. ಅಲ್ಲಿ ಕುಣಿತಾ ಇದ್ದಾರೆ ನೋಡಿ ಬಾಯ್ಸ್ ಎಲ್ಲ.
ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಮತ್ತೆ ವೆಲ್ಕಮ್ ಬ್ಯಾಕ್ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಅವತ್ತು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಗಣಪತಿ ಎಲ್ಲ ಲೇಟ್ ಆಯಿತು ಬಿಟ್ಟಿದ್ದು, ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮತ್ತು ಯಾರ್ದು ಎಂಗೇಜ್ಮೆಂಟ್ ಇದ್ದಿದ್ದು ಅಂತ ಅಂದರೆ, ನಮ್ಮ ಅಪ್ಪ ಇದ್ರಲ್ಲ, ಸ್ವಂತ ತಮ್ಮನ ಮಗಳದ್ದು ಎಂಗೇಜ್ಮೆಂಟ್ ಇದ್ದಿದ್ದು. ಎಲ್ಲರೂ ಕೂಡ ಹೋಗಿದ್ವಿ. ನಮ್ಮ ಅಕ್ಕ ಜಾಸ್ತಿ ಕಾಣಿಸ್ಕೊಂಡಿಲ್ಲ ವಿಡಿಯೋದಲ್ಲಿ, ಯಾಕಂತ ಅಂದರೆ ಅವಳಿಗೆ ಎಕ್ಸಾಮ್ ಇತ್ತು, ಹಾಗಾಗಿ ಬೇಗನೆ ಬಂದುಬಿಟ್ಲು ಅವಳು ಓದ್ಕೊಳ್ಳೋಕ್ಕೆ ಅಂತ. ಹಾಗೆ ಜಾಸ್ತಿ ವೀಡಿಯೋಸು ಕೂಡ ಮಾಡೋಕ್ಕಾಗಿಲ್ಲ, ಲೇಟಾಗಿತ್ತು ಅಲ್ವ ನಾವು ಹೋಗಿದ್ದು, ಹಾಗಾಗಿ ವೀಡಿಯೋಸ್ ಏನು ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ. ಎಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲೇ ಹಾಕಿದ್ದೀನಿ. ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ, ಅದು ನೆಕ್ಸ್ಟ್ ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲ ಲಾಗಲ್ಲೂ ಹೇಳ್ತಾ ಇರ್ತೀನಿ ಅಂತ ಅಂದ್ಕೊಬೇಡಿ. ನನಗೆ ಟೈಮ್ ಇರೋದಿಲ್ಲ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ. ಕಾಲೇಜ್ ಇರುತ್ತೆ, ಮಾರ್ನಿಂಗ್ 10ಗೆ ಹೋದರೆ ಬರೋದೇ 5 o'clock ಆಗುತ್ತೆ. ಹಾಗಾಗಿ ವೀಡಿಯೋಸ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ನನಗೆ. ಹಾಗಾಗಿ ವೀಡಿಯೋಸ್ ಏನು ಮಾಡಿರ್ತೀನಿ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇರೋಲ್ಲ. 3 ಲಾಗು ಕೂಡ ಒಂದಾದ್ಮೇಲೆ ಒಂದು ಎಡಿಟ್ ಮಾಡಿ ಹಾಕಿದ್ದೀನಿ, ಟೈಮ್ ಸಿಗ್ತಾಗಿಲ್ಲ. ಆಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ, ಯಾರ್ಯಾರು ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ.